ಹೇಳ್ರಿ ಏನಾದ್ರು ಹೇಳ್ರಿ. 2,000 ಕೊಟ್ಟಿನಿ, ಕಾಸು ಕೊಟ್ಟಿಲ್ಲ, ಕರಿಮಣಿನೂ ಕೊಟ್ಟಿಲ್ಲ. ಎಷ್ಟು ಕೊಡ್ತಾರೆ? ಅರ್ಧ ನೀರ್ ತಗೊಳ್ಳೋಣಪ್ಪ, ಅರ್ಧ ಲೀಟರ್ ನೀರು ಅಷ್ಟೇ, ಏನಿಲ್ಲ. ಅಕ್ಕ ಅಕ್ಕ ಕಾರ್ಯಕ್ರಮ ಮಾತಾಡ್ತೀರಾ? ನೀವು ಯಾರು ಮಾತಾಡ್ತೀರಾ? ಏನಾದ್ರು ಅನುಕೂಲ ಆಗಿದ್ಯಾ ಸರ್ಕಾರದಿಂದ? ಯಾಕೆ? ಸರ್ಕಾರ ಗೊತ್ತಿಲ್ಲ, ಏನು ಸಾಧನೆ ಮಾಡಿಲ್ಲ. ಏನು ಕೊಟ್ಟಿರೋದು? ಹಕ್ಕುಪತ್ರ. ಏನ್ ನಡೆದಿದೆ? ಏನ್ ಬಂದಿದ್ದೀರಾ ನೀವು ಇಲ್ಲಿಗೆ? ಹಕ್ಕುಪತ್ರ ಏನ್ ಉಪಯೋಗ ಇದರಿಂದ? ಮನೇದಂತ ಕೊಡ್ತಾರೆ, ಏನ್ತಕ್ಕೆ? ಇವಾಗ ನೀವು ನಿಮ್ ಮನೇಲಿ ಇದ್ದೀರಾ ಅಂತ ಈ ಸರ್ಕಾರ ಬರಕ್ಕಿಂತ ಮುಂಚೆ ನಿಮ್ ಮನೇಲೆ ತಾನೇ ಇದ್ರಿ, ಹಿಂದೆ ಮನೆ ಅಲ್ವಾ? ಯಾರಾದ್ರೂ ಬಂದ್ರೆ ದೊಡ್ಸಿದ್ರ? ಮತ್ತೆ ಇದನ್ನ ಏನ್ ಕೊಡ್ತಾರೆ ಇದನ್ನ? ಉಲ್ಟನಾ? ಸರಿ ಸರಿ. ಇದು ಹಕ್ಕುಪತ್ರ ಅಂತೆ, ಏನ್ ಕೊಟ್ಟಾರೆ ಏನು ಅಂತ ಗೊತ್ತಿಲ್ಲ. ಸೊ ಪಕ್ಕ ಹಕ್ಕುಪತ್ರ ಅಂತ ಕೊಟ್ಟಾರೆ, ನಮ್ಮ ಸೈಟ್ಗೆ ನೀವೇ ಅಂತ ಕೊಟ್ಟಾರೆ. ಅಣ್ಣ, ಇದು ಬರಕ್ಕಿಂತ ಮುಂಚೆ ನಿಮ್ದೇ ಮನೆ ಆಗಿತ್ತು? ನಮ್ದು. ಯಾವ್ದು? ಹೌದು. ಮತ್ತೆ ಇದೇನ್ ಬೇಕು? ಏನ್ ಅವಶ್ಯಕತೆ ಇದು? ಸುಮ್ನೆ ಇವರು ಹಕ್ಕುಪತ್ರ ಅಂತ ಅಂದ್ಬಿಟ್ಟು ಒಂದ್ ಕ್ರಿಯೇಟ್ ಮಾಡ್ಬಿಟ್ಟು ವೋಟ್ನೆಲ್ಲ ಅವ್ರ ಕಡೆ ಹಾಕೋದಕ್ಕೆ ಮಾಡ್ತಿದಾರ? ಹೌದೌದು, ಹಂಗೆ ಮಾಡ್ತಾ ಇರೋದು. ಹಂಗೆ ಅಂತೀರಾ? ಮಾಡ್ತಾ ಇರೋದು. ಸೊ ಕಾಂಗ್ರೆಸ್ ಬರ್ಬೇಕು, ಬಿಜೆಪಿ ಬರ್ಬೇಕು, ಯಾವ್ದು ಬರ್ಬೇಕು ನಿಮಗೆ? ಜೆಡಿಎಸ್ ಬಂದ್ರೆ ಒಳ್ಳೇದು. ರೈತರ ನೀವು? ಹೌದು. ಸೊ ಜೆಡಿಎಸ್ ಒಳ್ಳೇದ್ ಏನೇನ್ ಮಾಡಿದೆ ನಿಮಗೆ ನೋಡಿರಂಗೆ? ಸಾಲ ಮನ್ನಾ ಮಾಡೈತೆ, ಆಮೇಲೆ ಇದೆಲ್ಲ ಬಂದದೆ, ಸ್ವಲ್ಪ ಕುಮಾರಸ್ವಾಮಿ ಕಡೆಯಿಂದ ನಮ್ಗೆ ಹೆಲ್ಪ್ ಆಗೈತೆ. ಸೊ ಇವಾಗ ಜೆಡಿಎಸ್ ಬಂದಿರೋದ್ರಿಂದ ಸಾಲ ಮನ್ನಾ ಮಾಡೈತೆ ಅಂತ ಅಂದ್ರೆ? ಹೌದೌದು. ಸೊ ಇವಾಗ ಕಾಂಗ್ರೆಸ್ ಬಂದ್ಬಿಟ್ಟು ಈ ಸರ್ಕಾರನೇ ಸಾಲ ಮಾಡಿದೆ, ಏನಂತೀರ? ಸಾಲ ಮಾಡೈತೆ, ಹೌದಲ್ವಾ? ಸೊ ಈ ಸರ್ಕಾರ ಬರೋದ್ ಬೇಡ ಅಂತೀರಾ? ಕುಮಾರಸ್ವಾಮಿ ಬರ್ಲಿ, ಕುಮಾರಸ್ವಾಮಿ ಬರ್ಲಿ, ಇದು ಒಳ್ಳೇದು, ರೈತರಿಗೆ ಒಳ್ಳೇದು. ಸೊ ಯಾವ ಊರಿಂದ ಬಂದಿರೋದು ನೀವು? ಇಂಡಿಸ್ಕೆರೆ ಗೊಲ್ರಟ್ಟಿ ಅಂತ. ಗೊಲ್ರಟ್ಟಿ ಯಾವ ಊರು? ಇಂಡಿಸ್ಕೆರೆ ಗೊಲ್ರಟ್ಟಿ, ಸೇರ್ಪುರ ಹೋಗ್ಲಿ, ತುಮಕೂರು ಜಿಲ್ಲೆ. ಏನಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದ್ರು ನಿಮಗೆ? ಹಕ್ಕುಪತ್ರ ಕೊಡ್ತಾ ಇದೀವಿ, ನಿಮ್ ಹೆಸರು ಆಗಿತ್ತು ಹಕ್ಕುಪತ್ರ, ಬಂದು ಇಸ್ಕೊಂಡು ಹೋಗಿ ಅಂದ್ರು. ನಮ್ಗೇನ್ ಗೊತ್ತು, ಮಾಡ್ಸಿದ್ವಿ ಎಲ್ಲ, ಫೋಟೋ ಕೊಟ್ಟಿದ್ದು. ದುಡ್ಡು ಏನಾದ್ರು ಕೊಟ್ರ? ದುಡ್ಡು ತಾಡೆ. ಎಷ್ಟು ತಗೊಂಡವ್ರೆ? 3,000 ತಗೊಂಡವ್ರೆ. ಸೊ ಫ್ರೀ ಅಂತ ಅಂದ್ಬಿಟ್ಟು 3,000 ಸಾವಿರ ತಗೊಂಡವ್ರಂತೆ. ಇವರೇ ಸಾಕ್ಷಿ ಇದಕ್ಕೆ. ಫ್ರೀ ಅಂತ ಎಲ್ಲ ಟಿವಿಲಿ ಹೇಳೋರೆ, ಎಲ್ಲಾ ಕಡೆ ಹೇಳೋರು. ಇವಾಗ ಭಾಷಣ ಮಾಡ್ತಾ ಇರೋದು ಅದನ್ನೇ. ಹೌದು, ಫ್ರೀಯಾಗಿ ಕೊಡ್ತಿರೋದು, ಫ್ರೀಯಾಗಿ ಕೊಡ್ತಿರೋದು ಅಂತ. ಸೊ ನೀವು 3,000 ಎಲ್ಲಿ ಕಟ್ಟೋಣ? ರಿಜಿಸ್ಟರ್ 1,200 ಕೊಟ್ಟಿದ್ದೀವಿ. ಹಳೆ ಬಂದ 1,000 ಕಟ್ಕೊಂಡಿದ್ದಾರೆ. ಸೊ ಇವತ್ತು ಒಂದ್ ದಿವಸ ಪ್ರೋಗ್ರಾಮ್ ನಡೆಯೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಾ? 10 ಕೋಟಿ ಅಣ್ಣ. 10 ಕೋಟಿ. ಯಾರು ದುಡ್ಡು ಅದು? ಒಂದ್ 3 ಕೋಟಿ ಖರ್ಚು ಮಾಡ್ತಾರೆ, 7 ಕೋಟಿ ಮಾಡಿರ್ತಾರೆ ಅವರು. ಅಷ್ಟೇ ಅಲ್ವಾ ಕತೆ? 3 ಕೋಟಿನೂ ಖರ್ಚು ಮಾಡಿರ್ತಾರೋ ಇಲ್ವೋ? ಇಲ್ಲ, ಅದು ಗೌಟೆ. ಒಂದು 5 ಕೋಟಿ 7 ಕೋಟಿ ಹೊಡ್ಕೊಂತಾರೆ. ಬಡವರೆಲ್ಲ ಇದಾಗ್ತಾರೆ. ಸೊ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಬರುತ್ತೆ ಅಂತ ಅಂತೀರಾ? ಬರೋ ಚಾನ್ಸೇ ಇಲ್ಲ. ಅಣ್ಣ ನೀವೇನಂತೀರಾ? ಸೊ ಎಲ್ರು ಕಾಂಗ್ರೆಸ್ ಸರ್ಕಾರ ಬರಲ್ಲ ಅಂತ ಅಂತವ್ರೆ. ಸೊ ಜೆಡಿಎಸ್ ಇಲ್ಲ ಅಂದ್ರೆ ಬಿಜೆಪಿ ಬಂದ್ರು ಏನ್ ತೊಂದ್ರೆ ಇಲ್ಲ. ಬಿಜೆಪಿ ಬಂದ್ರೆ ಏನು ತೊಂದ್ರೆ ಇಲ್ಲ. ಸೊ ಇವ್ರು ಜೆಡಿಎಸ್ ಅಂತ ಯಾಕೆ ಅಂತವ್ರೆ ಅಂತಂದ್ರೆ ರೈತರು ಇವರು. ಸೊ ರೈತರಿಗೆ ತುಂಬಾ ಸಹಾಯ ಮಾಡೋರೆ ಜೆಡಿಎಸ್ ಅವರು. ಇದ್ರಲ್ಲಿ ಏನಿದೆ ಅಂತ ತೋರಿಸ್ರಿ, ಓಪನ್ ಮಾಡ್ತೀವಿ. ಸೊ ನೋಡೋಣ ಹಕ್ಕುಪತ್ರದಲ್ಲಿ ಏನೇನ್ ಸಿಗುತ್ತೆ ಅಂತ. ಹಕ್ಕುಪತ್ರ ಅಂದ್ಬಿಟ್ಟು ಒಂದು ಫೈಲ್ ಕೊಟ್ಟಿದ್ದಾರೆ. ನೀವೇನ ಇದು? ಹೌದು. ಓಕೆ. ಸೊ ಪರವಾಗಿಲ್ಲ, ಏನೋ ಒಂದು ಸರ್ಟಿಫಿಕೇಟ್ ತರ ಮಾಡಿದ್ದಾರೆ, ಬಟ್ ಇದು ಸ್ಕ್ಯಾಮೇ. ಜಸ್ಟ್ ಒಂದು ಶೀಟ್ ಆಫ್ ಪೇಪರಿಗೆ 3,500 ಅಂತೆ. ಸೊ ದುಡ್ಡು ಇಸ್ಕೊಂಡಲ್ಲೇ ಫ್ರೀಯಾಗಿ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಇವ್ರ ಹತ್ರ ದುಡ್ಡು ಇಸ್ಕೊಂಡಿದ್ದಾರೆ ಅಲ್ವಾ ಅಣ್ಣ? ದುಡ್ಡು ಇಸ್ಕೊಂಡವ್ರೆ. ಅಣ್ಣ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಈ ಪಕ್ಷ ಬರ್ಬೇಕು ಅಂತೀರಾ ಅಥವಾ ಬೇರೆ ಪಕ್ಷ ಬರ್ಬೇಕಂತೀರಾ? ಎಲ್ಲ ಒಂದೇ. ಬಟ್ ಇರೋದ್ರಲ್ಲಿ ಒಳ್ಳೇದು ಯಾವ್ದು? ಕಾಂಗ್ರೆಸ್ ಒಳ್ಳೇದಂತೀರಾ? ಉಪಯೋಗ ಮಾಡೋರ ಏನಾದ್ರು? ಏನ್ ಮಾಡೋರೆ? ಸರಿ, ಥ್ಯಾಂಕ್ಸ್.
ಹೇಳಿ ಹೇಳಿ. ಕಾಸು ಕೊಟ್ಟಿಲ್ಲ, ಕರಿಮಣಿನೂ ಕೊಟ್ಟಿಲ್ಲ. ಹಾ ನಾವು ಜನ ಕೆಲಸ ಮಾಡೋರೆ ಅಂತ ನಾವು ಹಾ. ಪ್ರೀತಿಯಿಂದ ಬಂದಿರೋದು. ಏನ್ ಕೆಲಸ ಮಾಡೋಣ? ಎಲ್ಲಾ ತರನು ಆಯ್ತು. ಎಲ್ಲಾ ತರ ಅಂದ್ರೆ ಎಲ್ಲಾ ತರ ಏನ್ ಇವಾಗ ಪತ್ರ ಮಾಡೋರೆ ಖಾಲಿ ಜಾಗಕ್ಕೆ ಹಾ. ಕೋಡಿ ದುರಸ್ತಿಗಳು ಇಡೀ ಇತಿಹಾಸದಲ್ಲೇ ಮಾಡಿದ್ರು ಮಾಡೋರೆ. ಏನು ಕೋಡಿ ದುರಸ್ತಿ ಅಂದ್ರೆ ಏನದು? ಸರ್ಕಾರಿ ಜಮೀನುಗಳು ಸರ್ಕಾರಿ ಜಮೀನುಗಳು ಮಂಜೂರಾಗಿದ್ವಲ್ಲ, ಅವು ಕೋಡಿ ಆಗ್ತಾನೆ ದುರಸ್ತಿ ಆಗ್ತಾನೆ ಇದ್ದು. ಹಾ. ಸುಮಾರು ವರ್ಷದಿಂದ. ಇವಾಗ ದುರಸ್ತಿ ಆಯ್ತಾ ಇದೆ. ಸೊ ಈ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಿದೆ ಅಂತೀರಾ? So, ಮುಂದಿನ ದಿನಗಳಲ್ಲಿ ಹಾ. ಬಹಳ ತಲೆಮಾರು ನೆನ್ಕೊಳ್ಳುವಂತ ಕೆಲಸ ಮಾಡಿದ್ದಾರೆ. ಮಾಡಿದ ಕೃಷ್ಣ ಬೈರೇಗೌಡರು ಬಂದ್ಮೇಲೆ ಹಾ. ಬಹಳ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಪಕ್ಷ ಸರ್ಕಾರ ಯಾವುದೇ ಇರಲಿ, ಕೃಷ್ಣ ಬೈರೇಗೌಡರು ಮಾತ್ರ ಮುಂದಿನ ತಲೆಮಾರು ನೆನ್ಕೊಳ್ಳೋ ತರ ಮಾಡಿದ್ದಾರೆ. ಹಾ. ಕ್ಯಾನ್ ಕಿತ್ತಂದ್ರ ಇಲ್ಲಿ ಇಲ್ಲ. ಹಾ ಹಾ. ಏನಂತ ಹೇಳಿ ಕರ್ಕೊಂಡ್ ಬಂದಿದ್ದು ಅಷ್ಟೇ, ಇನ್ನೇನಿಲ್ಲ. ಹಕ್ಕುಪತ್ರದ ಬಗ್ಗೆ ಏನಾದ್ರು ಗೊತ್ತಾ ನಿಮಗೆ? ಏನೂ ಗೊತ್ತಿಲ್ಲ. ಸೊ ಇಲ್ಲಿ ಹಕ್ಕುಪತ್ರ ಕೊಡ್ತೀನಿ ಅಂದ್ಬಿಟ್ಟು ಸಂಘದ ಕಡೆಯಿಂದ ಬಂದಿರೋದು. ಸೊ ಒಬ್ರಿಗೆ ತಲೆಗೆ ಇಷ್ಟಿಷ್ಟು ಅಂತ ಏನೋ ದುಡ್ಡು ಕೊಡ್ತಾರಾ? ಏನೇ ಇಲ್ಲ. ಅಲ್ಲಿ ಗಂಡ್ ಮಕ್ಳಿಗೆ ತಲೆಗೆ 2,000 ಮತ್ತೆ ಎಣ್ಣೆ ಬಾಟ್ಲು ಕೊಡ್ತಾರೆ. ಹಾ ಹಾ. ಇದು ಗೃಹಲಕ್ಷ್ಮಿ ಯೋಜನೆ ಕೊಡ್ತಾರಲ್ಲ, ತಿಂಗಳಿಗೆ 2,000 ಬರ್ತಿಲ್ಲ. ಹಾ ಹಾ. ಹೇಳಕ್ಕ. ಹಾ ಹೇಳ್ರಿ ಹೇಳ್ರಿ, ಏನಾದ್ರು ಹೇಳ್ರಿ. ಕೊಟ್ಟಿಲ್ಲ. ಈ ಸರ್ಕಾರ ಚೆನ್ನಾಗೈತೆ ಇಲ್ವೋ? ಚೆನ್ನಾಗೈತೆ, ಪೆನ್ಷನ್ ಕೊಟ್ಟಿಲ್ಲ, ಎಲ್ಲ ನಾವ್ ಹೆಂಗ್ ಜೀವನ ಮಾಡ್ಬೇಕು? ಹಾ. ಹೇಳಿ ನೀವೇ. ಸಿದ್ದರಾಮಯ್ಯ ಹಿಂಗ್ ಹೇಳ್ರಿ ಏನಾದ್ರು. ಏನ್ ಹೇಳಬಹುದು ಸರ್? ಹಾ ಹೌದಕ್ಕ. ಬಾಯ್ ಬಂಗಾರ. ಹಾ ಬಾಯ್ ಅಕ್ಕ ಬಾಯ್. ಯಾವ ಸಂಘ ಅಕ್ಕ? ಶ್ರೀ ಶಕ್ತಿ ಸಂಘ. ಯಾವ ಊರ್ ನಿಂತು? ಅಷ್ಟು ದೂರದಿಂದ ಬಂದ. ಬಸ್ ಫ್ರೀ ಐತೆ. ಹಾ. ಸೊ ಸಂಘದವ್ರಿಗೆ ಇಷ್ಟು ಅಂತ ದುಡ್ಡು ಕೊಡ್ತಾರೆ ನಿಮಗೆ ಗೊತ್ತಾಗಲ್ಲ ಅದು. ನೀವು ಕೇಳಿ ಇಸ್ಕೊಳ್ಬೇಕು. ಅದ್ ಯಾರ್ದು ದುಡ್ಡಲ್ಲ, ನೀವು ಟ್ಯಾಕ್ಸ್ ಕಟ್ಟಿರೋ ದುಡ್ಡೇ ಅದು. ಹೇಳ್ಬಿಟ್ಟು ಇಸ್ಕೊಳ್ರಿ, ಸರಿನಾ? ಹಾ ಹಾ. ನಿಮ್ ಕೈಯಿಂದಾನೇ ಬೆಟ್ಟ ಹಾಕೊಂಡು ಐಸ್ಕೊಂಡ್ ತಿಂದಿದ್ದೀರಾ. ಸೊ ಸಿದ್ದರಾಮಯ್ಯನ ಸರ್ಕಾರ ಅರ್ಧ ಲೀಟ್ರು ನೀರಿನ ಕ್ಯಾನ್ ಸಹ ಇವ್ರಿಗೆ ಕೊಡಕ್ ಆಗಿಲ್ವಂತೆ. ನೀರ್ ತಂದಿದ್ ಕ್ಯಾನ್ ಕಿತ್ಕೊಂಡು. ಸೊ ಈ ಸರ್ಕಾರ ಚೆನ್ನಾಗಿಲ್ಲ ಅಂತೀರಂಗಾರೆ. ಇದು ಬಿಜೆಪಿ. ಸರಿ ಅಕ್ಕ, ಥ್ಯಾಂಕ್ಸ್ ಅಕ್ಕ. ಅಜ್ಜಿ ಬಾಯ್ ಅಂದ್ರೆ ಬಾಯ್. ಹಾ ಯಾರು ಬಂದ್ರು ಆಗೋದೇ ಆದದು. ಹಾ. ಭಗವಂತ ಅದು ಸಿದ್ದರಾಮಯ್ಯ ಬಂದು ಬಡವ್ರ ಬಗ್ಗೆ ಅನುಕೂಲ ಆಗಿದೆ. ಅದು ಎಣ್ಣೆ ಮಾತಿಲ್ಲ. ಜನ ಸರಿಯ ನಿಷ್ಕಣಕ್ ಆಗಲ್ಲ. ಆದಂಗ ಆತಾಳೆ ದೇವ್ರು ಅವನೇ. ಸಿದ್ದರಾಮಯ್ಯನವರು ಕೆಲವು ಜನಗಳ ಜೀವನ ಆಗುತ್ತೆ ಈಗ 2-3 ವರ್ಷದಿಂದ. ಯಾರು ಕೊಟ್ಟಾರ ₹1 ನಮ್ಗೆ? ಕೊಟ್ಟಿಲ್ಲ. ಆ ಸಂಸಾರ ಒಬ್ಬೊಬ್ರು ಬಿಟ್ಟು ಬೇರೆ ಹೋಗ್ಬಿಡ್ತಾರ ಮಕ್ಳುಗಳು. ಅವ್ರ ಪಾಠ ಏನಾಗ್ಬೇಕಣ? ಹೌದು. ಅವ್ರ ಕಾಲ ಮೇಲೆ ಜೀವನ ಮಾಡ್ತಾರೆ ಅಂದ್ರೆ ಸಿದ್ದರಾಮಯ್ಯಂದೇ ಜೀವನ. ಸಮ್ಮೇಳನ ನೋಡಕ್ ಏನಣ್ಣ? ಪತ್ರ ಕೊಟ್ಟಾರೆ. ಮಾತಾಡ್ತೀವಿ. ಸೊ ಏನ್ ಉಪಯೋಗ ಹಕ್ಕುಪತ್ರದಿಂದ? ನಮ್ದು ಮನೆಗೆ ಹಾ. ಜವಾಬ್ದಾರಿ ಅಂದ್ರೆ ನಮ್ದು ಅಂತ ಗ್ಯಾರಂಟಿ. ಇವಾಗ ನಿಮ್ದೇ ಮನೆ ಅಂತ ಗ್ಯಾರಂಟಿ ಐತಲ್ವಾ? ಅದ್ರ ಮೇಲೆ ಇದ್ಯಾಕ್ಬೇಕು ಅಂತ? ಇಲ್ಲ ಬೇಕೇ ಬೇಕು, ಇದು ನೋಡ್ಬೇಕು. ಒಟ್ಮೇಲೆ ನಾವು ಸಾಧನೆ ಮಾಡ್ಲೇಬೇಕು. ನಾವು ಅಲ್ಲಿ ಈಗ ಈ ಖಾತೆ ಕೊಡಿಲ್ಲ 20,000 ಅಂತಾರೆ. ಬಂದ್ ನೋಡಕ್. ಸೊ 20,000 ಕೇಳ್ತಾರಲ್ವಾ? ಕಾಂಗ್ರೆಸ್ ಸರ್ಕಾರ ಐತಲ್ವಾ? ಮತ್ತೆ ಅದನ್ನ ಇದು ಲಂಚ ಕೇಳೋದನ್ನ ಯಾಕೆ ತಡೆಪಟ್ಟಿಲ್ಲ ಅವರು? ಹೇಳಿ, ಅದನ್ನೇ ಹೇಳಿ. ಕರೆಕ್ಟಾಗಿ ಹೇಳ್ತಿದ್ರೆ ಹೇಳಿ. ಹೆಂಗಸ್ರು ನೋಡು, ಗಂಡಸ್ರಿಗೆ ಏನೂ ಇಲ್ಲ. ಹಾ. ಹೆಂಗಸ್ರು ಕೊಡ್ತಾರೆ. ಹಾ. ಬಸ್ಸು ಫ್ರೀ. ಹಾ. 2,000 ಕೊಡ್ತಾರೆ. ನಮ್ಗೆ ಕೊಡ್ತಾರೆ. ಹಕ್ಕುಪತ್ರ ಅಂತ ಕೊಡ್ತಾರಲ್ಲ ಇವಾಗ. ಏನೋ ಕೊಡ್ತಾರೆ ಅಂತ ಎಲ್ಲರಿಗೂ ಹಾ. ಯಾರಿಗೂ ಕೊಡ್ಬೋದು. ಸೊ ಅದು ನಿಮ್ಗೂ ಸಿಕ್ಕಾಯ್ತಾ ಹಕ್ಕುಪತ್ರ? ಯಾಕೆ ಫೋಟೋ ಹೊಡ್ಕೊಂತೀವಿ? ಆಯ್ತು.
ಕೈಯಲ್ಲಿ ಏನೋ ಇಟ್ಕೊಂಡಿದ್ದೀರಾ? ಯಾಕೆ ಸರ್ಕಾರ ಸರಿ ಇಲ್ಲ ಅಂತೀರಾ? ಹಾ 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 ಒಳ್ಳೇದು, ಸಂತೋಷ. ಹಾ. ಅದೇ ಬಡವರು ವಿದ್ಯಾರ್ಥಿಗಳಿಗೆ ಮಾಡಿದ್ರೆ ಭಾರಿ ಸಂತೋಷ ಪಡಿ ನಾನು. ಹಾ ಏನ್ ಬೇಕು? ಫಂಕ್ಷನ್ ಬಂದಿದ್ರಾ?